ನನ್ನ ಎಲ್ಲ ವ್ಯೂಯರ್ಸ್ಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇವತ್ತು ಒಂದಲ್ಲ ಎರಡೆರಡು ಮೂವಿ ಬನ್ನಿ ತೋರಿಸ್ತೀನಿ. ಇವತ್ತು ಪ್ರಮಿತ್ ಅವರು ಬೇಗ ಎದ್ದು ರೀಲ್ಸ್ ನೋಡ್ತಾ ಇದ್ರು. ಸೊ ಅದನ್ನ ಸೈಡಿಗೆ ಬಿಡಿ, ಮತ್ತೊಂದು ಹೊಸ ದಿನಚರಿ ವಿತ್ ಮಾರುತಿ ಮಿನಿ ವ್ಲಾಗಿಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಇವತ್ತು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಅಟ್ಲೀಸ್ಟ್ ಬಟ್ಟೆ ಅಂತೂ ಒಗಿಲೇಬೇಕು ಅಂತ ನೆನ್ನೆನೇ ಡಿಸೈಡ್ ಆಗಿಬಿಟ್ಟಿದೆ. ಸೊ ಡೈರೆಕ್ಟಾಗಿ ಬಂದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ, ಸೊ ಸೂರ್ಯ ದೇವ್ರಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಹಾಗೆ ಒಂದೆರಡು ನಿಮಿಷ ವಾಕ್ ಮಾಡಿದೆ. ನಮ್ಮ ಪಿ ಜಿ ವಾಷಿಂಗ್ ಮಿಷಿನು 31 ನಿಮಿಷ ಅಂತ ತೋರಿಸಿ 2 ಅವರ್ ಬಟ್ಟೆ ಒಗೆಯುತ್ತೆ. ನಿಮ್ಮ ಪಿ ಜಿಲೂ ಹಿಂಗೇನ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಒಂದು ಮೂವಿಗೆ ಬುಕ್ ಮಾಡಿದ್ವಿ ನಾನು ಪ್ರಮಿತ್ ಅವರು. ಸೊ ಪಟ್ಟಂತ ಟೀ ಶರ್ಟ್ ಚೇಂಜ್ ಮಾಡ್ಕೊಂಡು ನಾನು ಪ್ರಮಿತ್ ಅವರು ಶಿಸ್ತಾಗಿ ಕೆಳಗೆ ಹೋಗಿ ತಿಂಡಿ ತಿನ್ಕೊಂಡು ನಮ್ಮ ಪಿ ಜಿ ಪಕ್ಕದಲ್ಲೇ 1.5 ಕಿಲೋಮೀಟ್ರ್ ರೇಡಿಯಸಲ್ಲಿರೋ ವೆಂಕಟೇಶ್ವರ ಥಿಯೇಟ್ರಿಗೆ ಮಾರ್ಕ್ ಫಿಲಮ್ ನೋಡೋಕ್ಕೆ ಅಂತ ನಾನು ಮತ್ತು ಪ್ರಮಿತ್ ಅವ್ರು ಬಂದ್ವಿ. ಈ ಗ್ಯಾಪಲ್ಲಿ ನಮ್ಮ ಆದಿನಾರಾಯಣ್ ಬೇರೆ ಕಾಣಿಸ್ಕೊಂಡ. ಅವನಿಗೊಂದು ಹಾಯ್ ಹೇಳಿ ಫಿಲಮ್ ಸ್ಟಾರ್ಟ್ ಆಗೋಯ್ತು. ಒಳ್ಳೆ ಕ್ರೇಜ್ ಇತ್ತು, ನೀವು ಎಂಜಾಯ್ ಮಾಡಿ. ಈ ಕ್ರೇಜ್ ನೋಡಿ ನಾನು ಮತ್ತು ಆದಿನಾರಾಯಣ 4-5 ಸ್ಟೆಪ್ ಹಾಕ್ಬಿಟ್ಟು ಮೂವಿ ಮುಗಿಸ್ಕೊಂಡು ಆನ್ ದ ವೇ ಪೆಟ್ರೋಲ್ ಹಾಕ್ಸ್ಕೊಂಡು ನಮಗೆ ಇವಾಗ ಇನ್ನೊಂದು ಕೆಲಸ ಇತ್ತು. ಏನಪ್ಪ ಅಂತಂದರೆ ಕ್ರಿಸ್ಮಸ್ಗೆ ನಮಗೊಂದು ಇನ್ವಿಟೇಷನ್ ಬಂದಿತ್ತು. ಯಾರು ಇನ್ವೈಟ್ ಮಾಡಿದ್ರು ಅಂತ ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆನ್ ದ ವೇ ಹೋಗ್ತಾ ಇದೊಂದು ವಿಚಿತ್ರ ಕಂಡೆ. ಇದು ನಿಮ್ಗೇನಾದ್ರು ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ಲಿ ಹೈಟ್ ಸಾಕಾಗಿಲ್ಲ ಅಂತ ಹಾಕಿರ್ಬೇಕು. ಅವ್ರಿಗೊಂದು ನಮಸ್ಕಾರ ಅಂತ ಹೇಳ್ತಾ ಆನ್ ದ ವೇ ಶಿವಣ್ಣನು ಜಾಯ್ನ್ ಆದರು. ನಾವು ಡೈರೆಕ್ಟ್ ಹೋಗಿದ್ದೆ ನಮ್ಮ ಸ್ಯಾಮ್ಸನ್ ಅವ್ರ ಮನೆಗೆ. ಸೊ ಇನ್ವೈಟ್ ಮಾಡಿದ್ದ ಊಟಕ್ಕೆ. ಸೊ ನಾವು 3 ಜನ ಬಂದು ಅವ್ರ ಮನೆಗೆಲ್ಲ ಪರಿಚಯ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಬಿರಿಯಾನಿ, ಕಬಾಬು, ಪಾಯಸ, ಮೊಟ್ಟೆ ಕ್ರೇಜಿಯಾಗಿತ್ತು. ಸೊ ಒನ್ಸ್ ಅಗೇನ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇನ್ವೈಟ್ ಮಾಡಿದ್ದಕ್ಕೆ ನಾವು ನಮ್ಮನೆ ಕಡೆ ಹೊರಟ್ವಿ. ಆದರೆ ಬರೋಕ್ಕೂ ಮುಂಚೆನೇ ನಮ್ಮ ಶಿವಣ್ಣ ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು, ಹೊರಡಬೇಕಾದ್ರೆ ಏನು ಅರ್ಜೆಂಟು ಅಂತ ಹೇಳೋಂಗಿಲ್ಲ, ನಮ್ಮ ಮನೆಗೆ ಬಂದೇ ಹೋಗಬೇಕು ಅಂತ. ಸೊ ಅವ್ರ ಮನೆಗೂ ಒಂದು ವಿಸಿಟ್ ಹಾಕಿ ಹೋಗೋಣ ಅಂತ ಬಂದ್ವಿ. ಅವ್ರ ಮನೆಯವ್ರನ್ನೆಲ್ಲ ಮಾತಾಡಿಸಿ ಖುಷಿ ಆಯಿತು. ಆಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅವಣ್ಣ ಹೇಳ್ಕೊಟ್ಟಿರೋ ಸ್ಟಂಟ್ಸ್ ಎಲ್ಲ ನಮಗೆ ತೋರಿಸ್ತಾ ಇದ್ರು. ನೋಡಿ ಏನು ಕ್ರೇಜಿಯಾಗಿ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಆದರೆ ಬೇರೆಯವರು ಡೋಂಟ್ ಟ್ರೈ ದಿಸ್ ಅಟ್ ಹೋಮ್ ಅಂತ ಹೇಳ್ತಾ ಸೊ ನಾವು ಹೊರಟ್ವಿ. ಹೋಗ್ತಾ ಯೋಚನೆ ಮಾಡ್ತಾ ಇದ್ದೆ, ಸೊ ಯಾರ್ಯಾರು ಕಂಪ್ನಿಯಲ್ಲಿರೋರು ರ್ಯಾಂಡಮಾಗಿ ಸಿಕ್ಕಿ ಫ್ಯಾಮಿಲಿ ಥರ ಆಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಗ್ ಮಾಡಿ ಅಂತ ಹೇಳ್ತಾ ನಾವು ನಮ್ಮ ಪಿ ಜಿ ಕಡೆ ಹೊರಟ್ವಿ. ರೆಸ್ಟ್ ತೊಗೊಂಡು ಇನ್ನೊಂದು ಮೂವಿಗೆ ಹೋಗಬೇಕು.